ಸೀನಿಯರ್ ಆಗಿದೆ, ನಾನು 3ನೇ ಟೈಮ್ ಗೆದ್ದಿದ್ದೆ. ನನಗೆ ಮಂತ್ರಿ ಪದವಿ ಕೊಡಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಏನು ಮಾಡಿದ್ರು, ಜಾತಿ ಪ್ರೇಮಕ್ಕೆ ಹೋಗಿ ಆ BAR ಶಂಕರ್ ಅಂತೇಳಿ ರಾಣೆಬೆನ್ನೂರಿಂದ ಇಂಡಿಪೆಂಡೆಂಟ್ ಆಗಿ ಗೆದ್ದವ್ರನ್ನ ಕರ್ಕೊಂಬಂದು 2 ಸರಿ ಮಂತ್ರಿ ಮಾಡಿದ್ರು. ಕನಸುಗಳನ್ನ ನನಸು ಮಾಡಬೇಕಾದ್ರೆ ಅಧಿಕಾರ ಬೇಕಾಗುತ್ತೆ. ಕೇವಲ ಶಾಸಕ ಆಗಿದ್ಕೊಂಡು ಎಲ್ಲದನ್ನೂ ಮಾಡ್ತೇನೆ ಅಂದ್ರೆ ಆಗಲ್ಲ. ಆ ಟೈಮಲ್ಲಿ ಅನಿವಾರ್ಯವಾಗಿ ನಾವು ಬಿಜೆಪಿಗೆ ಬರಬೇಕಾಯ್ತು. ಅದು ರಾಜೀನಾಮೆ ಕೊಟ್ಟೇ ಬಂದೆವು ನಾವು. ನಾನು 2004 ಗೆದ್ದಾಗ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಂಥವಲ್ಲ. ನಮ್ಮಪ್ಪ ಆಗಲಿ ಇವರಾಗಲಿ ನಾವು ಯಾರು ರಾಜಕೀಯದಲ್ಲಿಲ್ಲ. ಅಂಥದ್ರಲ್ಲಿ ನಾನು ಬದಲಾವಣೆ ಮಾಡಿ ತಂದ ಮೇಲೆ ನಮ್ಮನ್ನ ನಂಬಿರ್ತಾರೆ ಜನ. ನಾವು ಹಲವಾರು ಆಶ್ವಾಸನೆಗಳು ಕೊಟ್ಟಿರ್ತೀವಿ. ಆಶ್ವಾಸನೆ ಕೊಟ್ಟಾಗ ಅವನ್ನ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಬದುಕು ಸಾರ್ಥಕತೆ ಬರಲ್ಲ. ಒಬ್ಬ ಅಳಿಯಾಗಂತವನು ಪ್ಯೂನ್ ಆಗಿರ್ಲಿ, ಬೇಕಾದ್ರೆ ಸರ್ಕಾರಿ ನೌಕರಾಗಿರ್ಬೇಕು, ಅವನಿಗೆ ಹೆಣ್ಣು ಕೊಡ್ತಾರೆ. ಅಂಥದ್ರಲ್ಲಿ ಒಂದು ಪ್ಯೂನ್ ನೌಕರಿನೂ ಯಾರು ಬಿಟ್ಟು ಬರಲ್ಲ. ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ಬಿಟ್ಟು ಬಂದೆ ಅಂತ ಹೇಳಿದ್ರೆ ಅದು ಒಂಥರ ಹುಚ್ಚು ಧೈರ್ಯನೇ. ಇಷ್ಟು ಕೆಟ್ಟ ಸರ್ಕಾರ, ಇಷ್ಟು ಭ್ರಷ್ಟ ಸರ್ಕಾರವನ್ನು ಇದುವರೆಗೂ ನಾನೆಲ್ಲೂ ನೋಡಲಿಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಕೌರವ ಸಿನಿಮಾದ ಮೂಲಕ ತನ್ನದೇ ಆದಂಥ ಒಂದು ಪ್ರತಿಭೆ, ಛಾಪು, ಧೀಮಂತಿಕೆಯನ್ನು ಮೂಡಿಸಿದ್ದಿದ್ದರೆ ಅದು BC ಪಾಟೀಲ್. ನಿಷ್ಕರ್ಷದ ಮೂಲಕ ಪ್ರಥಮವಾಗಿ ಅಭಿನಯಕ್ಕೆ ಹೆಜ್ಜೆ ಇಟ್ಟೂ ಕೂಡ ಮೇರು ನಟ ವಿಷ್ಣುವರ್ಧನ್ ಅವರಿಂದಲೇ ತುಂಬು ಹೃದಯದ ಅಭಿನಂದನೆಯನ್ನು, ಪ್ರೋತ್ಸಾಹವನ್ನು, ಬಹಳ ಪ್ರತಿಭಾವಂತ ನಟರಿದ್ದಾರೆ ಅನ್ನುವಂಥ ಒಂದು ಶಹಬಾಸನ್ನು ಗಿಟ್ಟಿಸಿಕೊಂಡು 30ಕ್ಕೂ ಹೆಚ್ಚು ಚಿತ್ರಗಳು, 32 ವರ್ಷಕ್ಕೂ ಹೆಚ್ಚಿನ ಸುದೀರ್ಘವಾದಂಥ ಪಯಣವನ್ನು ಮಾಡಿ BC ಪಾಟೀಲ್ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಹೀರೋಗಳಲ್ಲಿ ಒಬ್ಬರು. ಅವರು ಹೀರೋವನ್ನೂ ಮಾಡಿದ್ದಾರೆ ಮತ್ತು ವಿಲನ್ ಅನ್ನುವಂಥ ಒಂದು ಪ್ರತಿ ಹೀರೋವನ್ನು, ಪ್ರತಿನಾಯಕನ ಪಾತ್ರವನ್ನು ಮಾಡುವ ಮೂಲಕ ಜನಮನವನ್ನು ಗೆದ್ದಿದ್ದಾರೆ. ಆದರೆ BC ಪಾಟೀಲ್ ಅಂದರೆ ಇಷ್ಟೇ ಏನು, ಸಿನಿಮಾ ಅಷ್ಟೇ ಅವರ ಜಗತ್ತೇನು ಅಂತ ಭಾವಿಸಿದರೆ ಅಲ್ಲ. ಬಸವನಗೌಡ, ಚನ್ನಬಸವನಗೌಡ ಪಾಟೀಲ್, BC ಪಾಟೀಲ್ ಹಿರೇಕೆರೂರಿನ ಜನಪ್ರಿಯವಾದಂಥ ಶಾಸಕರು, ಭಾಳ ದೊಡ್ಡ ಕೃಷಿಕರು. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೇ 2004ರಲ್ಲಿ ತನ್ನದೇ ಆದಂಥ ವರ್ಚಸ್ಸಿನ ಮೂಲಕ ಅಲ್ಲಿ MLA ಆಗಿ ಆಯ್ಕೆಯಾಗಿ ಬಂದವರು. BC ಪಾಟೀಲ್ ರಾಜಕೀಯ, ಸಿನಿಮಾ, ಕೃಷಿ ಈ ರೀತಿಯ ಒಂದು ಬಹುಕೃತವಾಗಿ, ಬಹುಮುಖಿಯಾಗಿ ಬೆಳೆದಂಥ ಒಬ್ಬ ಮನುಷ್ಯ, ಜನಾನುರಾಗಿ, ಜನಸ್ಪಂದನ ಇದ್ದಂಥ ಒಬ್ಬ ರಾಜಕಾರಣಿ, ಮತ್ತು ತನ್ನ ಕ್ಷೇತ್ರವನ್ನು ಮಾದರಿಯಾಗಿ ಕಟ್ಟಿದಂಥ ಒಬ್ಬ ರಾಜಕಾರಣಿ. ಸಿನಿಮಾದಿಂದ ಬಂದರೂ ಕೂಡ ಕೇವಲ ರಾಜಕೀಯವನ್ನು ಅಧಿಕಾರಕ್ಕಾಗಿ ಅಥವಾ ಭ್ರಷ್ಟಾಚಾರಕ್ಕಾಗಿಯೋ ಹಣ ಮಾಡುವ ದಂಧೆಗಾಗಿಯೋ ಬಳಸ್ಕೊಂಡದ್ದಲ್ಲ. ರಾಜಕೀಯ ಅಂತಂದಮೇಲೆ ನೀವು ಯಾರೂ ಅಲ್ಲಿ ಸಾಚ ಅಲ್ಲ. ರಾಜಕೀಯ ಅಂತಂದಮೇಲೆ ಯಾರೂ ಅಲ್ಲಿ ಶುದ್ಧ ಹಸ್ತರು ಅಲ್ಲ. ಅಲ್ಲಿ ಎಲ್ಲವೂ ಇರುತ್ತೆ. ಆದರೆ ಇವತ್ತು ನಾವು ಇಡೀಯದಾದಂಥ ರಾಜಕೀಯದಲ್ಲಿ ಕೊಳಕು ಕೆಸರು ತುಂಬಿರುವುದರ ಮಧ್ಯೆ ಅಲ್ಲಿಯೂ ಕೂಡ ಪಾರ್ಶ್ವಲಿ ಗುಣಮಟ್ಟದ ಶೇಕಡಾವಾರು ಶುದ್ಧತೆಯನ್ನು ಹುಡುಕುವಂಥ ಪರಿಸ್ಥಿತಿಯಲ್ಲಿ ನಿಂತಿದ್ದೇವೆ. ಇಂತಹ ಸಂದರ್ಭದಲ್ಲೂ ಕೂಡ ತನ್ನ ರಾಜಕೀಯ ಜೀವನವನ್ನು ಜನಮುಖಿಯಾಗಿ ಕಟ್ಟಿಕೊಂಡು ಅಧಿಕಾರವನ್ನು ವಂಚನೆಗೊಳಗಾದಾಗ ಕಾಂಗ್ರೆಸ್ಸಿನಲ್ಲಿ ಸಿದ್ದರಾಮಯ್ಯನವರು ರಾಜಕೀಯ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ ಎಲ್ಲ ಸಾಧ್ಯತೆಗಳನ್ನು ಹೊಂದಿದಂಥ BC ಪಾಟೀಲ್ ಅವರಿಗೆ ಅಧಿಕಾರವನ್ನು ವಂಚಿಸಿದಾಗ ಅವರು ತಂಡವಾಗಿ BJPಗೆ ಬಂದರು. BJP ಅಧಿಕಾರಕ್ಕೆ ಬಂತು. ಅಧಿಕಾರದಲ್ಲಿ ಅವರು ಕೃಷಿ ಸಚಿವರಾದರು. ಮೂಲತಃ 100 ಎಕರೆಯ ತಮ್ಮ ತಂದೆ ಕಾಲದಿಂದ ಬಂದಂಥ ಅನುವಂಶೀಯ ಕೃಷಿ ಪದ್ಧತಿ ಮತ್ತು ವ್ಯವಸಾಯಗಾರಿಕೆಯಲ್ಲಿ ಅದರ ನೋವು, ನಲಿವು, ದುಃಖ, ದುಗುಡ, ಸವಾಲುಗಳು ಎಲ್ಲವನ್ನೂ ಅರಿವಿದ್ದಂಥ BC ಪಾಟೀಲ್ ಕೃಷಿ ಕ್ಷೇತ್ರಕ್ಕೆ ತನ್ನ ಅಧಿಕಾರದ ಅವಧಿಯಲ್ಲಿ ಬಹಳ ಮಹತ್ವದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹೀಗೆ ಇನ್ಸ್ಪೆಕ್ಟರ್ ಆದರು. ಇನ್ಸ್ಪೆಕ್ಟರ್ ಆಗೋದೇ ತನ್ನ ಜೀವನದ ಬಹಳ ದೊಡ್ಡ ಗುರಿ ಅಂತ ಭಾವಿಸಿದರು. ಅಲ್ಲಿಯೂ ಕೂಡ ಪ್ರವಾಹದ ವಿರುದ್ಧ ಈಜಿದರು.
ಪ್ರಾಮಾಣಿಕವಾದಂಥ ಕೆಲಸ ಮಾಡಿದರು. ಆದರೆ ಅದಕ್ಕೆ ಸಿಕ್ಕ ಪ್ರತಿಫಲ ಏನು ಅನ್ನೋದನ್ನು ಅವರ ಮಾತಿನಲ್ಲಿ ಕೇಳಿದಾಗ ವ್ಯವಸ್ಥೆ ಎಷ್ಟು ಕೆಟ್ಟಿದೆ ಮತ್ತು ಆ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಂದು ಕನಸು ಎಂಥ ಮರೀಚಿಕೆ, ಇವೆಲ್ಲವನ್ನು ಅವರ ಬಾಯಿಂದ ಕೇಳಿದಾಗ ರೋಮಾಂಚನಗೊಂಡೆ ನಾನು. ಹಾಗಾಗಿ ಬಿ ಸಿ ಪಾಟೀಲ್ 70ರ ಸನಿಹದಲ್ಲಿದ್ದಾರೆ, ಆರೋಗ್ಯವಾಗಿದ್ದಾರೆ, ಇನ್ನೂ ರಾಜಕೀಯ ಜೀವನದ ಉಚ್ಛೃಂಖಲೆಯ ಕನಸನ್ನು ಹೊಂದಿದ್ದಾರೆ. ಬಿ ಸಿ ಪಾಟೀಲ್ ಅವರ ಅಂತರಂಗವನ್ನು ಸಂಪೂರ್ಣವಾಗಿ ಕೆದಕುವಂಥ ಒಂದು ಸಂದರ್ಭ ಸಿಕ್ಕಿತು. ಸಿನಿಮಾ, ರಾಜಕೀಯ, ಇನ್ಸ್ಪೆಕ್ಟರ್ ಗಿರಿ, ಕೃಷಿ, ಅವರ ಭವಿಷ್ಯ, ವರ್ತಮಾನ, ಅಕಾಲದಲ್ಲಿ ಅಳಿಯನನ್ನು ಕಳೆದುಕೊಂಡಂಥ ಒಂದು ದಾರುಣವಾದಂಥ ಕುಸಿತ, ಇವೆಲ್ಲವನ್ನು ಸಮಗ್ರವಾಗಿ ಮಾತಾಡಿದ್ದೇವೆ. ಪ್ರಾಯಶಃ ಇಲ್ಲಿಯವರೆಗೆ ಬಿ ಸಿ ಪಾಟೀಲ್ ಅವರ ಒಂದು ಈ ರೀತಿಯ ಅಂತರಂಗದ ಮತ್ತು ಬಹಳ ಮಾನವೀಯವಾದಂಥ ಒಂದು ನೆಲೆಯಲ್ಲಿ ಅವರು ಬಿಚ್ಚಿಕೊಂಡದ್ದನ್ನು ಯಾವುದೇ ಗಿಲಿಟಿಲ್ದೇ, ಯಾವುದೇ ಒಂದು ಸಿನಿಮೆಟಿಕ್ ಆದಂಥ ಒಂದು ದೃಷ್ಟಿಕೋನ ಇಲ್ಲದೇ ತನ್ನ ಒಳಗನ್ನು, ತನ್ನ ಅಂತರಂಗವನ್ನು ಶುದ್ಧವಾಗಿ ನಿರರ್ಗಳವಾಗಿ ತೆರೆಕೊಂಡಂಥ ಒಂದು ಸಂದರ್ಶನ ಇದು ಮೊದಲ ಬಾರಿಗೆ ಅಂತ ನಾನು ಭಾವಿಸಿದ್ದೇನೆ. ಬನ್ನಿ ಅವರ ಅಂತರಂಗದ ಮಾತುಗಳಿಗೆ ನಿಮ್ಮನ್ನು ಮುಖಾಮುಖಿಯಾಗಿಸ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ತೆ. ಭಾಳ ಕಾಲ ಆಯಿತು ಭೇಟಿಯಾಗಿದೆ ನಾವು. ಖಂಡಿತ ಹೌದು. ಹೆಚ್ಚಿನ ಸಂದರ್ಭ ಸಿನಿಮಾಕ್ಕಾಗಿ ಭೇಟಿಯಾಗಿದೆ. ವರ್ಷಗಳಾಯಿತು. ಹೌದು. ನೀವು ಅದರ ನಂತರ ಬಿ ಜೆ ಪಿ ಬಂದ್ರಿ, ಬಿ ಜೆ ಪಿಯಲ್ಲಿ ಅಧಿಕಾರದಲ್ಲಿ ಬಂದ್ರಿ, ಸಚಿವರಾದ್ರಿ, ಕೃಷಿ ಸಚಿವರಾಗಿ ಭಾಳ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ರಿ. ಥ್ಯಾಂಕ್ ಯು. ಹೌದು. ಹಾಗಾಗಿ ಮತ್ತೆ ನಿಮ್ಮ ಕ್ಷೇತ್ರದ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದೀರಿ. ಕೆಲವರು ಗೆದ್ದಾಗ ಮಾತ್ರ ಕ್ಷೇತ್ರ, ಸೋತಾಗ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಆ ಕಡೆ ಮುಖ ಹಾಕದೇನೆ ಇರುವಂಥ ರಾಜಕಾರಣಿಗಳನ್ನು ನೋಡಿದ್ದೀವಿ. ಇಲ್ಲ, ನಾವು ಗೆದ್ದಾಗ ಅಷ್ಟೇ ಹೋಗೋದಲ್ಲ, ಗೆದ್ದಾಗ ಹೋಗಬೇಕು, ಸೋತಾಗ ಹೋಗ್ಬೇಕು, ಮತ್ತೆ ಸೋತವ್ರು ಮತ್ತೆ ಗೆಲ್ಲಬೇಕು. ಹೌದು. ಆದರೆ ಒಂದೇನಾಗ್ತದೆ ಅಂದರೆ ನಾವು ನನ್ನ ವೈಯಕ್ತಿಕ ನನ್ನ ಇದು ಅಲ್ಲ, ಹಿಡ್ತಾ ಅಲ್ಲ, ಅದು ಜನರ ಹಿಡಿತದಲ್ಲೇ ನಾವು ಇರೋದು. ಎಷ್ಟು ಜನ, ಈಗ ನಾನು ಸೋತಿದ್ದೇನೆ, ನನಗೆ 70,000 ಜನ ಓಟ್ ಕೊಟ್ಟಿದ್ದಾರೆ. ಆ 76,000 ಜನ ನನ್ನ ನಂಬ್ಕೊಂಡು ಮಾಡಿದ್ದಾರೆ. ನಾಳೆ ಅವ್ರ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸಬೇಕಲ್ಲ. ನಾಳೆ ಸ್ಪಂದಿಸಿಲ್ಲ ಅಂತ ಹೇಳಿದರೆ ಭಾಳ ತಪ್ಪಾಗುತ್ತೆ. ಗೆಲ್ಲೋದು ಸೋಲೋದು ಡಿಫ್ರೆಂಟ್, ಬಟ್ ನಾವು ಅವ್ರ ಋಣದಲ್ಲಿ ನಾವಿದ್ದೇವೆ. ಅವ್ರ ಋಣ ತೀರ್ಸೋಕ್ಕಾದರೂ ನಾವು ಅಲ್ಲಿ ಇರಲೇಬೇಕಾಗುತ್ತೆ. ನೀವೆಲ್ಲ ಬಂದು ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡಿದ್ರಿ. ಆ ಡಿಸಿಷನ್ನು ಈಗ ಹಿಂದೊಮ್ಮೆ ನೋಡಿದ್ರೆ ಏನು ಅನ್ನಿಸ್ತದೆ? ಇಲ್ಲ, ಬಂದದ್ದು ಏನು ಅನಿವಾರ್ಯ ಆಯಿತು ನಾವು ಬರೋದು. ಯಾಕೆ ಅಂತ ಹೇಳಿದ್ರೆ 2008ರಲ್ಲಿ ನಾವು ಕಾಂಗ್ರೆಸ್ಸಿಗೆ ಬಂದ್ವಿ. 2008ರಲ್ಲಿ ಕಾಂಗ್ರೆಸ್ಸಿಂದ ಗೆದ್ದೆ, 13ರಲ್ಲಿ ಸೋತೆ, ಮತ್ತು 18ಕ್ಕೆ ಗೆದ್ದೆ. ನಾನು 2 ಸರಿ ಗೆದ್ದಾಗ ಕೂಡ ಇಡೀ ಜಿಲ್ಲೆಯಲ್ಲಿ ಒಬ್ಬನೇ ಗೆದ್ದಿರೋದು ಕಾಂಗ್ರೆಸ್. 2008ರಲ್ಲಿ ಒಬ್ಬನೇ ಕಾಂಗ್ರೆಸ್ಸು, 2018ರಲ್ಲೂ ಒಬ್ಬನೇ ಕಾಂಗ್ರೆಸ್ ಗೆದ್ದಿದ್ದೆ. ಅಲ್ಲಿ ನನಗೆ ಸೀನಿಯರ್ ಆಗಿದೆ, ನಾನು 3ನೇ ಟೈಮ್ ಗೆದ್ದಿದ್ದೆ. ನನಗೆ ಮಂತ್ರಿ ಪದವಿ ಕೊಡಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯನವ್ರು ಏನು ಮಾಡಿದರು, ಜಾತಿ ಪ್ರೇಮಕ್ಕೆ ಹೋಗಿ ಆ BAR ಶಂಕರ್ ಅಂತೇಳಿ ರಾಣೆಬೆನ್ನೂರಿಂದ ಇಂಡಿಪೆಂಡೆಂಟಾಗಿ ಗೆದ್ದವ್ರನ್ನ ಕರ್ಕೊಂಬಂದು 2 ಸರಿ ಮಂತ್ರಿ ಮಾಡಿದ್ರು. ಅನಿವಾರ್ಯ ಇರಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ 120 ಸೀಟ್ ಇತ್ತು, JDS ಮತ್ತು ಕಾಂಗ್ರೆಸ್ ಸೇರಿ 120 ಇದ್ದಾಗ ಅವಶ್ಯಕತೆ ಇರಲಿಲ್ಲ. ಅವ್ರು ಕರ್ಕೊಂಬಂದು ಮಾಡಿದಾಗ ಮತ್ತು ನಾನು ಯೋಚನೆ ಮಾಡಿದ್ವಿ. ಆಮೇಲೆ ಈಗ ನಮ್ಮನ್ನು ಜನ 50 ವರ್ಷದ ರಾಜಕೀಯ ಇತಿಹಾಸವನ್ನು ಬದಲಾವಣೆ ಮಾಡಿ ನನ್ನ ಎಲೆಕ್ಟ್ ಮಾಡಿದ್ದಾರೆ. ನಾನು 2004 ಗೆದ್ದಾಗ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಂಥವಲ್ಲ. ನಮ್ಮಪ್ಪ ಆಗಲಿ ಇವರಾಗಲಿ ನಾವು ಯಾರು ರಾಜಕೀಯದಲ್ಲಿಲ್ಲ. ಅಂಥದ್ರಲ್ಲಿ ನಾನು ಬದಲಾವಣೆ ಮಾಡಿ ತಂದ ಮೇಲೆ ನಮ್ಮನ್ನು ನಂಬಿರ್ತಾರೆ ಜನ. ನಾವು ಹಲವಾರು ಆಶ್ವಾಸನೆಗಳು ಕೊಟ್ಟಿರ್ತೀವಿ. ಆಶ್ವಾಸನೆ ಕೊಟ್ಟಾಗ ಅವನ್ನು ಈಡೇರಿಸಲಿಲ್ಲ ಅಂತ ಹೇಳಿದರೆ ಬದುಕು ಸಾರ್ಥಕತೆ ಬರಲ್ಲ. ಆ ದೃಷ್ಟಿಯಿಂದ ಅಭಿವೃದ್ಧಿ ನಾನು ಮಾಡಬೇಕು. ನನ್ನ ತಾಲೂಕನ್ನು ಸಂಪೂರ್ಣವಾಗಿ ಇರಿಗೇಷನ್ ಮಾಡಬೇಕು, ಕುಡಿಯೋ ನೀರು ಕೊಡಬೇಕು, ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕು. ಇವೆಲ್ಲ ಇದ್ದಾಗ ಈ ಆ ಕನಸುಗಳನ್ನು ನನಸು ಮಾಡಬೇಕಾದ್ರೆ ಅಧಿಕಾರ ಬೇಕಾಗುತ್ತೆ. ಕೇವಲ ಶಾಸಕ ಆಗಿದ್ದುಕೊಂಡು ಎಲ್ಲದನ್ನೂ ಮಾಡ್ತೇನೆ ಅಂದರೆ ಆಗಲ್ಲ. ಆ ಟೈಮಲ್ಲಿ ಅನಿವಾರ್ಯವಾಗಿ ನಾವು BJPಗೆ ಬರಬೇಕಾಯಿತು. ಅದು ರಾಜೀನಾಮೆ ಕೊಟ್ಟೇ ಬಂದೆವು ನಾವು. ರಾಜೀನಾಮೆ ಕೊಟ್ಟಿದ್ದು ಅಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ತಮಗೆ ಗೊತ್ತಿದ್ದಾಗೆ ಧೈರ್ಯ ಮಾಡುತ್ತೆ. ಅದು ಮೊದಲಿಂದ ನನಗೆ ನಮ್ಮ ತಾಯಿಯಿಂದ ಬಂದಂಥ ಒಂದು ವರ. ಈ ಧೈರ್ಯ, ಹುಚ್ಚು ಧೈರ್ಯ ಅಂತಾರೆ, ಬರೀ ಧೈರ್ಯ ಅಲ್ಲ, ಅದು ಹುಚ್ಚು ಧೈರ್ಯ, ಬಂಡ ಧೈರ್ಯ. ಯಾಕೆಂದರೆ ನಾನು ಪೊಲೀಸ್ ಕೆಲಸಕ್ಕೆ ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಸರ್ಕಾರಿ ನೌಕರಿ ಹಳ್ಳಿಯಲ್ಲಿ ರೈತರು ಹೆಣ್ಮಕ್ಳು ಕೊಡ್ತಾಯಿಲ್ಲ. ಒಬ್ಬ ಅಳಿಯಾಗಂಥವನು ಪ್ಯೂನಾಗಿರಲಿ, ಬೇಕಾದರೆ ಸರ್ಕಾರಿ ನೌಕರಿ ಆಗಿರಬೇಕು, ಅವನಿಗೆ ಹೆಣ್ಣು ಕೊಡ್ತಾರೆ. ಅಂಥದ್ರಲ್ಲಿ ಒಂದು ಪ್ಯೂನ್ ನೌಕರಿನೂ ಯಾರು ಬಿಟ್ಟು ಬರಲ್ಲ.
ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ಬಿಟ್ಟು ಬಂದೆ ಅಂತ ಹೇಳಿದರೆ ಅದು ಒಂಥರ ಹುಚ್ಚು ಧೈರ್ಯನೇ. ಅದಾದಮೇಲೆ ಇದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು, ಗ್ರಾಮ ಪಂಚಾಯತಿ ಸದಸ್ಯನೂ ರಾಜೀನಾಮೆ ಕೊಡಲ್ಲ ಅಂಥದ್ರಲ್ಲಿ ಅದು ಕೂಡ ಕೊಟ್ಟು ಬಂದಿದ್ದು ಹುಚ್ಚು ಧೈರ್ಯ. ಅದು ನಮ್ಮ ಒಂದು ಇದು ಬಳವಳಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.